ಕೆಲವರೆಲ್ಲ ಆಶ್ಚರ್ಯ ಪಡ್ತಾರೆ, ಇಷ್ಟು ಬೇಗ ದುಡ್ಡು ಅಂತ. ಬಂತಪ್ಪ, ಬರ್ತಾ ಇದೆ ದುಡ್ಡು. ತಿಳುವಳಿಕೆ ಇಲ್ಲ, ಶಕ್ತಿ, ಯುಕ್ತಿ, ಭಕ್ತಿ, ಮುಕ್ತಿ ಅಂತ ಕರಿತೀವಿ. ನೀನು ಸಮಸ್ಯೆಗಳು ಬಂದಾಗ ಮೊದಲು ಶಕ್ತಿ, ದೇಹ ಶಕ್ತಿ, ಪ್ರಾಣಶಕ್ತಿ, ಮನಶಕ್ತಿಯನ್ನು ಉಪಯೋಗಿಸ್ಬೇಕು, ಸಮಸ್ಯೆನ ಬಗೆಹರಿಸ್ಬೇಕು. ಅದಾಗಿಲ್ಲ ಅಂದ್ರೆ ಯುಕ್ತಿ ಈಕ್ವಲ್ ಟು ಶಕ್ತಿ. ಮನಸ್ಸಿಗೆ ಕೆಟ್ಟೋಗ್ಬಿಟ್ಟಿದ್ರೆ ಬರೀ ಕೆಟ್ಟ ಮಾತೇ ಬರುತ್ತೆ, ಕೆಟ್ಟ ಯೋಚನೆಗಳಿದ್ರೆ ಆ ಕೆಟ್ಟದೇ ಹೊರಗಡೆ ಬರುತ್ತೆ. ಸಬ್ ಕಾನ್ಷಿಯಸ್ ಮೈಂಡ್, ಸುಪ್ತ ಮನಸ್ಸಲ್ಲಿ ಏನು ಸ್ಟೋರ್ ಆಗಿರುತ್ತೋ, ನಿನ್ನ ನೆನಪಿನಲ್ಲಿ ಯಾವ ಪದಗಳು, ವಾಕ್ಯಗಳು, ಬಿಹೇವಿಯರ್ಸು, ಭಾವನೆಗಳು ಸ್ಟೋರ್ ಆಗಿದೆಯೋ ಅದೇ ಹೊರಗಡೆ ಬರೋದು. ಚಿಯರ್ಸ್ ಸರ್. ಚಿಯರ್ಸ್. ಕಾಫಿ. ಶುಭವಾಗಲಿ ಸರ್. ಥ್ಯಾಂಕ್ ಯು. ಯಾಕೋ ನೀವು ಕಾಫಿ ಅಂತ ಅಂಡರ್ಲೈನ್ ಮಾಡಿದ್ರೆ ಹೇಳ್ತಿದ್ದೀರಿ. ಕಾಫಿ ಲೋಟ ಹಿಡ್ಕೊಂಡ್ರೆ ಅವ್ರಿಗೆ ಅರ್ಥ ಆಗುತ್ತಪ್ಪ. ಭಾಳ ವಿಶೇಷವಾದ ವಿಡಿಯೋ ಅಂತ ನೀವು ಭಾವಿಸ್ಬೇಕು ಅಂತ ನಾನು ಮನವಿ ಮಾಡ್ತೀನಿ. ಮೊದಲು ನೀವೆಲ್ಲರೂ ದಯವಿಟ್ಟು ನಮ್ಮ ರಂಗರಾಜ್ ಸರ್ಗೆ ಶುಭ ಕೋರಿ ಒಳ್ಳೆಯದಾಗಲಿ ಅಂತ ಹಾರೈಸಿದಿರಿ, ಇನ್ನೂ ಒಳ್ಳೆಯದಾಗಲಿ ಅಂತ ಹಾರೈಸಿ. ಯಾಕೆ ಗೊತ್ತಾ, ಎಂಥ ಒಂದು ಅಚಾನಕ್ ವಿಚಾರ ಅಂತಂದರೆ, ನಾವು ಒಂದು ಸಲ ಉಡುಪಿನಲ್ಲಿ ಶೂಟಿಂಗ್ ಹೋಗಿದ್ವಿ ನಮ್ಮ ಈಶ್ವರ್ ಮಲ್ಪೆ ಅವರ ಸಂದರ್ಶನಕ್ಕೆ. ನಾವು ಒಂದು ಶೂಟಿಂಗ್ ಮುಗಿಸ್ಕೊಂಡು ಹೈವೇ ಇದೆಯಲ್ಲ, ಹೈವೇನಲ್ಲಿ ಬರ್ತಾಯಿದ್ವಿ. ಬಹುಶಃ ಕುಂದಾಪುರ ಇರಬೇಕು. ಕುಂದಾಪುರದಿಂದ ಉಡುಪಿ ಕಡೆ ಬರ್ತಿದ್ವಿ. ಸಂಜೆ 4-4:15 ಸಮಯ. ಆವಾಗ ನಾವು ಮಾತಾಡ್ತಾ ಏನೋ ಅನೇಕ ವಿಚಾರಗಳು ಮಾತಾಡ್ತೀವಲ್ಲ, ಹಾಗೆ ಈಶ್ವರ್ ಮಲ್ಪೆ, ನಾವು, ನಮ್ಮ ಕ್ಯಾಮ್ರಾಮನ್ನು, ನಮ್ಮ ಯೋಗ ಸರ್ ಎಲ್ಲರೂ ಇದ್ವಿ. ಮಾತಾಡ್ತಾ ಇವ್ರು ತುಂಬ ವಿಚಾರಗಳು ಹೇಳೋರು. ಶೂಟಿಂಗ್ ಬಂದಿರೋ ನಮ್ಮ ಜೊತೆಗೆ ಒಂದಷ್ಟು ಮೀನುಗಾರರ ಲೈಫೆಲ್ಲ ಶೂಟ್ ಮಾಡೋಕ್ಕೆ ಕಲಾ ಮಾಧ್ಯಮದಲ್ಲಿ ನಾವು ಮಾಡಿದ್ದೀವಲ್ಲ, ನೀವು ನೋಡ್ಬೋದು. ಆವಾಗ ಇವ್ರು ಮಾತಾಡ್ತಾ ಅವ್ರು ತುಂಬ ವಿಚಾರಗಳು ಹಂಚ್ಕೋತಿದ್ರು. ಗುರುಗಳು ಇದೆಲ್ಲ ಚೆನ್ನಾಗಿದೆಯಲ್ಲ, ನೀವು ಒಂದು ಯೂಟ್ಯೂಬ್ ಮಾಡಿ ಯಾಕೆ ಹಾಕ್ಬಾರ್ದು ಅಂತ ಕೇಳಿದಾಗ, ಹೌದಾ ನಾವು ಮಾಡ್ಬೋದು ಅಂತ ಭಾಳ ಕುತೂಹಲವಾಗಿ ಕೇಳಿದ್ರು ಅವರು. ಯಾಕೆ ಮಾಡಬಾರ್ದು ಅಂತ ಅಲ್ಲೇ ಸುಮ್ಮನೆ ತಮಾಷೆಗೆ ನಾವು ಸುಮ್ಮನೆ ಹೀಗೆ ಅದಕ್ಕೆ ಮಾಡಿ ಹ್ಯಾಪಿ ಲೈಫ್ ಅಂತ ಮಾಡಿ, ಯಾಕಂದರೆ ನೀವು ಹೇಳೋದು ಒಟ್ಟು ಲೈಫ್ ಹ್ಯಾಪಿಯಾಗಿರಬೇಕು ಅಂತಲ್ವ, ಹ್ಯಾಪಿ ಲೈಫ್ ಅಂತ ಮಾಡಿ ಅಂತ. ಸೊ ಹ್ಯಾಪಿ ಲೈಫ್ ರಂಗರಾಜು ಅಂತ ಅವ್ರು ಒಂದು ಯೂಟ್ಯೂಬ್ ಮಾಡ್ಕೊಂಡಿದ್ದಾರೆ, ಯೂಟ್ಯೂಬ್ ಚಾನೆಲ್ಲು. ಸೊ ಆವಾಗ ಬಹಳ ಒಂಥರ ಪ್ರಾರಂಭಿಕ ಅಂತೇಳಿದರು. ಯಾಕಂದರೆ ಅವರು ಯೋಗ ಗುರುಗಳು, ನೇರವಾಗಿ ಹೀಗೆ ಅನೇಕ ಶಿಷ್ಯಂದ್ರ ಉದ್ದೇಶಿಸಿ ಮಾತಾಡೋ ಅಭ್ಯಾಸ ಇತ್ತು. ಅದೇ ಒಂದು ಕ್ಯಾಮ್ರಾ ಫಾರ್ಮ್ಯಾಟಿಗೆ ಬರಬೇಕಾದ್ರೆ, ಅಥವಾ ಒಂದು ಯಾಕಂದರೆ ಕ್ಯಾಮ್ರಾ ಫಾರ್ಮ್ಯಾಟಿಗೆ ಬಂದರು ಅಂದರೆ ಯಾರೂ ಇರೋಲ್ಲ ಆ ಕಡೆ ಆಡಿಯನ್ಸು. ಸೊ ಇದ್ದಾರೆ ಅಂತ ಭಾವಿಸ್ಕೊಂಡು ಹೇಳಬೇಕು, ಇದೆಲ್ಲ ಈ ಥರ ತುಂಬ ಅವಾಗ ಇತ್ತು. ಆದರೆ ಈಗ ಅವರು ಸುಮಾರು 200ಕ್ಕೂ ಹೆಚ್ಚು ವೀಡಿಯೋಗಳು ಒಂದೇ ವರ್ಷದಲ್ಲಿ ಸಬ್ಸ್ಕ್ರೈಬರ್ಸ್ ಆಗಿ, ಅದು ಮಾನಿಟೈಸೇಷನ್ ಸಿಕ್ಕಾಪಟ್ಟೆ ದುಡ್ಡು ಮಾಡಿ, ಸಿಕ್ಕಾಪಟ್ಟೆ ಒಂದು ಮನೆ ಇನ್ನೂ ಹೇಳಿ, ಒಂದು ಮನೆ ತೊಗೊಂಡಿಲ್ಲ, ಒಂದು ಮನೆಗೆ ಪೇಂಟ್ ಹೊಡ್ಸೋಷ್ಟು ಕಾಸು ಬಂದಿದೆ. ಸೊ ಬಂದಿದೆಯಪ್ಪ, ಯೂಟ್ಯೂಬ್ ದುಡ್ಡು ಬಂದಿದೆ. ಸೊ ಹಾಗಾಗಿ ನೀವು ಅದಕ್ಕೆ ನಾನು ಹೇಳಿದ್ದು, ನಿಮ್ಮೆಲ್ಲರ ಆಶೀರ್ವಾದ, ಹಾರೈಕೆ ಅವ್ರ ಮೇಲಿದೆ, ನಮ್ಮ ಮೇಲೂ ಇದೆ. ಸೊ ಅವ್ರು ನೀವು ಶುಭ ಕೋರಿ ಒಳ್ಳೆಯದಾಗಲಿ ಅಂತ ಹೇಳಿ ಒಂದು ವರ್ಷದ ಒಂದು ರೀಕ್ಯಾಪ್ ಅಂತ ಕೂಡ ಕರಿಬೋದು. ಹೌದು, ಸುಮ್ಮನೆ ಮಾಡಿದ್ದು. ಆ್ಯಕ್ಚುಲಿ ನೀವು ಹೇಳಿಲ್ಲ ಅಂದರೆ ನಾನು ಮಾಡ್ತಾನೆ ಇರಲಿಲ್ಲ. ನಮಗೆಲ್ಲ ಅದು ಅಭ್ಯಾಸ ಇರಲಿಲ್ಲ ಅಲ್ವಾ. ನೀವೇ ಮನೆಗೆ ಕರೆದು ಕೂರಿಸ್ಕೊಂಡು ರೆಡಿ ಮಾಡಿ ಎಲ್ಲ ಮಾಡಿ ಅಂತ ಹೇಳಿದ್ವಿ. ಆಮೇಲೆ ನನಗೆ ಅದು ಮಾಡಬೇಕಾದ್ರೆ ಕಷ್ಟ ಆಗ್ತಾಯಿತ್ತು. ಕೆಲವು ತಮಾಷೆಗಳೆಲ್ಲ ನಡೀತಿತ್ತು. ಮೊಬೈಲ್ ಆನ್ ಮಾಡಿಬಿಟ್ಟು ನಮ್ಮ ಹುಡುಗ ಸುಮ್ಮನೆ ಕೂತ್ಕೊಂಡ್ಬಿಡ್ತಿದ್ದ. ಆ ಕಡೆ ಅವ್ನ ಪಡೆಗೆ ಅವ್ನು ಏನಾರು ಹೇಳ್ಕೊಳ್ಳಿ ಅಂತ ಗಮನ ಏನಿಲ್ಲ, ಗಮನ ಇಟ್ಟು ಕೇಳಿ ಕ್ವಶನ್ಸ್ ಕೇಳಿದ್ರೆ ಹೇಳಕ್ಕೆ ಈಸಿ ಆಗುತ್ತೆ. ಈ ಥರ ಕ್ವಶನ್ಸ್ ಕೇಳಿದಾಗ ಟಕ್ ಅಂತ ನಾವು ರಿಯಾಕ್ಟ್ ಮಾಡ್ತೀವಿ. ಎಕ್ಸ್ಪ್ರೆಷನ್ ಚೇಂಜ್ ಆಗುತ್ತೆ, ವಾಯ್ಸ್ ಚೇಂಜ್ ಆಗುತ್ತೆ, ನಾಲೆಡ್ಜ್ ಚೇಂಜ್ ಆಗುತ್ತೆ. ಅವನು ಏನೂ ಇಲ್ಲ ಹಾಕ್ಬಿಟ್ಟು ಹೇಳ್ಕೊಳ್ಳಿ ಅಂತ ಹೋಗ್ಬಿಡೋರು. ಆವಾಗ ನನಗೆ ಒಂಥರ ಸಂಕಟ ಆಗೋದು. 100 ಜನಕ್ಕೆ, ಕೆಲವು ಸಲ 1000 ಜನಕ್ಕೆ ಸ್ಪೀಚ್ ಕೊಟ್ಟಿರೋದು ನಾನು ಸ್ಟೇಜ್ ಮೇಲೆ ಮೈಕ್ನಲ್ಲಿ ಕುಳಿತುಕೊಂಡು. ಇಲ್ಲಿ ಹೆಂಗಪ್ಪ ಹೇಳೋದು ಅಂತ. ಸರಿ ಪಾಪ ಕೆಲವು ಅನುಕೂಲ ಆಗುತ್ತೆ. ನಮ್ದು 5-6 ಎಪಿಸೋಡ್ಸ್ ಎಲ್ಲ ಮಾಡಿದ್ಮೇಲೆ ಜನ ಸ್ಪಂದಿಸಕ್ಕೆ ಸ್ಟಾರ್ಟ್ ಮಾಡಿದ್ರು. 5 ಎಪಿಸೋಡ್ಗೆ ಅಷ್ಟಕ್ಕೇ ಚೆನ್ನಾಗಿದೆ ಗುರುಗಳೇ, ಹಂಗಿದೆ ಈಗ ಅಷ್ಟೇ ಸುಮ್ಮನೆ ಆರ್ಡಿನರಿ ಮೊಬೈಲಲ್ಲಿ ಮಾಡ್ತಾ ಇದ್ವಿ. ಆಮೇಲೆ ಸ್ವಲ್ಪ ಅದನ್ನು ಹಾಗೆಯೇ ಮೊಬೈಲಲ್ಲಿ ಸ್ವಲ್ಪ ಚೇಂಜ್ ಮಾಡಿಕೊಂಡು ಮೊಬೈಲ್ನೆಲ್ಲ ಚೇಂಜ್ ಮಾಡಿ ಅದು ಮಾಡ್ತಾ ಹೋದಾಗ ತುಂಬ ಜನ ಹೇಳ್ಕೊಂಡ್ರು, ಏನಂತ ತುಂಬ ಪರಿವರ್ತನೆ ಆಗಿದೆ ನಿಮ್ಮ ಮಾತೆಲ್ಲ ಕೇಳಿ ಅಂತ. ಆಗ ನಾನು ಹೇಗೆ ನಾನು ಚೆಕ್ ಮಾಡ್ತಿದ್ದೆ ಅಷ್ಟು ಚೆನ್ನಾಗಿದೆಯಾ ಅಂತ. ಅವಾಗ ನೋಡಿದಾಗ ಸಿಂಪಲ್ ಹೇಳ್ತಿದ್ದೆ, ಆ ಮನಸ್ಸಿಗೆ ನಾಟ್ತಲ್ಲ. ಆವಾಗ ನಾನು ಸ್ವಲ್ಪ ಖುಷಿ ಕೊಡ್ತು. ಸರಿ ದಿನ ಒಂದೊಂದು ಹೇಳ್ತಾ ಹೋಗೋಣ ಅಂದ್ಬಿಟ್ಟು ಅವ್ರು ಕೇಳೋ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಟ್ಕೊಂಡು ಹೋಗ್ತಾಯಿದ್ದೀನಿ. ಬೇರೆ ಏನಿಲ್ಲ, ನಾಲೆಡ್ಜಲ್ಲಿ ಒಂದು ಯಾವುದೋ ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಉತ್ತರ ಕೊಡ್ತೀನಿ, ಥಾಟ್ ಬರುತ್ತೆ ಹೇಳ್ತೀನಿ, ಹೀಗಾಗಿ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಅದೇ ಚೆನ್ನಾಗಿ ಹೋಗ್ತಾ ಇದೆ. ಆಗ ಮನಸ್ಸಲ್ಲಿ ಒಂದ್ಸರಿ ಅನ್ಕೋತೀನಿ, ನಮ್ಮ ಗುರುಗಳು ಯೂಟ್ಯೂಬ್ ಗುರುಗಳು ಪರಮವರು, ನಾವು ಎಷ್ಟೋ ಜನಕ್ಕೆ ಗುರುಗಳಾಗಿದ್ದೀವಿ. ನಮ್ಮ ಯೋಗ ಗುರುಗಳವರು ನಾಚಿಕೆ ಮಾಡಿಬಿಡ್ತಾರಪ್ಪ ಅವರು. ಏನಾರಾಗಲಿ ಸತ್ಯ ತಾವೇ, ನೀವು ಹೇಳಿಲ್ಲ ಅವತ್ತು ನೀವೇ ಮಾಡಿಕೊಟ್ಟಿದ್ದಿ ಎಲ್ಲ, ನಾನೆಲ್ಲ ಮಾಡ್ತಿದ್ದೆ, ನೀವೇ ಅದನ್ನೆಲ್ಲ ಮಾಡಿಕೊಟ್ರಿ, ಮಾಡಿದ್ವಿ, ಚೆನ್ನಾಗಿ ಹೋಗ್ತಾ ಇದೆ. ಮನಸ್ಸು ದುಡ್ಡು ಕೆಲವರೆಲ್ಲ ಆಶ್ಚರ್ಯ ಪಡ್ತಾರೆ, ಇಷ್ಟು ಬೇಗ ದುಡ್ಡು ಅಂತ. ಬಂತಪ್ಪ, ಬರ್ತಾ ಇದ್ದೆ ದುಡ್ಡು, ಇಷ್ಟು ಬೇಗ ಮಾನಿಟೈಸ್ ಆಯ್ತಾ ಅಂತೆಲ್ಲ ಆಶ್ಚರ್ಯ ಪಡ್ತಾರೆ. ನಾವು ಒದ್ದಾಡ್ತಿದ್ವಿ ವರ್ಷಾನುಗಟ್ಟಲೆ, ಆಗಲಿಲ್ಲ, ನಿಮ್ದು ಹೆಂಗಾಯ್ತು ಅಂತ. ಆಗ್ತಾ ಇದೆ, ನಾಲೆಡ್ಜ್ ಹೋಗ್ತಾ ಇದೆ. ಎಲ್ಲಿವರೆಗೂ ಜನ ಕೇಳ್ತಾರೋ ಅಲ್ಲಿವರೆಗೆ ಹೇಳ್ತಾ ಹೋಗ್ತೀನಿ. ಜಸ್ಟ್ ಐ ವಿಲ್ ಶೇರ್ ಮೈ ಎಕ್ಸ್ಪೀರಿಯನ್ಸ್ ವಿತ್ ದೆಮ್. ತುಂಬ ಅನುಭವನ ಹಂಚ್ಕೋತೀನಿ, ಕೆಲವು ಸಮಾಧಾನ ಕೊಡುತ್ತೆ. ಇಟ್ಸ್ ಗುಡ್, ವೆರಿ ನೈಸ್. ಸೊ ಅಂಡ್ ನಮ್ಗೆ ನೆನಪಿದೆ, ಮೇ ಯಾವತ್ತು 23 ಮೇ 10
ಮೇ 10ನೇ ತಾರೀಕು ಇದೆ. ಇದು ಸ್ವಲ್ಪ ಲೈಟಾಗಿ ಮೋಡ ಗಿಡ ಎಲ್ಲ ಕಟ್ಕೊಂಡು ಮಳೆ ಬರ್ತಾ ಇತ್ತು. ಸಂಡೇ ಹೊತ್ತು, ಸಂಡೇ ಇರಬಹುದು ಯಾಕಂದರೆ ಅವತ್ತು ರಜೆ ಇತ್ತು, ನಂಗೆ ನೆನಪಿದೆ. ಅದು ನಾವು ನಮ್ಮ ಕಲಾಮಾಧ್ಯಮದ ಒಂದು ಪುಟ್ಟ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಸರ್ ಬಂದರು ಅದು ಬೆಳಗ್ಗೆನೆ. ಆ್ಯಂಡ್ ಬಂದು ಕೂತ್ಕೊಂಡು ನಾವೊಂದು ಕ್ರಿಯೇಟ್ ಮಾಡಿ ಅದು ಇವ್ರ ಹತ್ರ ಸರ್ ಒಂದು ಒಳ್ಳೆ ಫೋಟೋ ಇದ್ರೆ ಕೊಡಿ ಅಂತಂದರೆ ಅವ್ರು ಒಂದು ಫೋಟೋ ಕೊಟ್ಟರು. ಏನು ಸರ್ ಎಲ್ಲ ಒಂದೇ ಥರ ಅಂದರೆ, ಅಪ್ಪ ನಾನು ಯೋಗ ಮಾಸ್ಟ್ರು, ಎಲ್ಲ ಬಿಳಿ ಬಟ್ಟೆಲ್ಲೇ ಇರೋ ಅಂತೇಳಿ ಫೋಟೋ ಕೊಟ್ಟರು, ಎಲ್ಲ ವೈಟ್ ಫೋಟೋ, ವೈಟ್ ಡ್ರೆಸ್ಸಲ್ಲೇ ಚೆನ್ನಾಗಿದೆ ಅಂತೇಳಿ ಅದಕ್ಕೊಂದಷ್ಟು ಸೂರ್ಯೋದಯ ಇದೆಲ್ಲ ಇಮೇಜೆಲ್ಲ ಕಟ್ ಮಾಡಿ ಅದಕ್ಕೆಲ್ಲ ಲೋಗೋ ಎಲ್ಲ ಮಾಡಿ ನಾವು ಏನೇನೋ ವಿಚಿತ್ರ ಮಾಡಿದ್ವಿ ಇವತ್ತು. ಸೊ ಇಟ್ ಈಸ್ ನಾವು 12,000 ಸಬ್ಸ್ಕ್ರೈಬರ್ಸ್. ಅಂದರೆ ನನ್ನ ಏನು ಇವರು ಯಾವ ಬಿಲ್ಡಪ್ಪು ಏನೂ ಇಲ್ಲ. 2 ಉದ್ದೇಶ. ಒಂದು, ನಿಮ್ಗೆ ಧನ್ಯವಾದ ಹೇಳಬೇಕು ನೀವು ತೋರಿಸಿದ ಕರುಣೆ ಪ್ರೀತಿಗೆ. ಇನ್ನೊಂದೇನು ಅಂತಂದರೆ, ಎಂಥ 1000 ಮೈಲಿಗಳ ಪಯಣ ಕೂಡ ಒಂದು ಪುಟ್ಟ ಹೆಜ್ಜೆಯಿಂದ ಪ್ರಾರಂಭ ಆಗುತ್ತಂತೆ. ಸೊ ಹಾಗಾಗಿ ಅವತ್ತಿನ ಕುಂದಾಪುರ ಟು ಉಡುಪಿ ಜರ್ನಿಯ ಸುಮ್ಮನೆ ಸಮಯ ಕಳೆಯೋಕೆ ನಾವು ಮಾತಾಡಿದ ಮಾತು ಅದನ್ನು ಇವ್ರು ಕ್ರಿಯಾರೂಪಕ್ಕೆ ಇಳಿಸಿದ್ರು. ಅದು ಬಹಳ ಮುಖ್ಯ. ಅಂದರೆ ನಾವು ಮಾತಾಡ್ತೀವಿ ಗೊತ್ತಾ, ತುಂಬ ಜನ ಮಾತಾಡ್ತೀವಿ, ಎಲ್ಲರೂ ಮಾತಾಡ್ತೀವಿ. ಸೊ ಅದು ಮಾಡಬೇಕು, ಇದು ಮಾಡಬೇಕು, ಹಂಗಿರ್ಬೇಕು, ಹಿಂಗಿರಬೇಕು ಅಂತ. ಸೊ ಬಟ್ ಅದನ್ನು ಗುರುಗಳು ಆ ಮಾತುಗಳನ್ನು ಸ್ವೀಕರಿಸಿ ಅದನ್ನು ಕಾರ್ಯರೂಪಕ್ಕೆ ಇಳಿಸಿದ್ರು. ಸೊ ಅದು ದೊಡ್ಡ ವಿಚಾರ. ಸೊ ಇಲ್ಲವ್ರಿಗೆ ಬಂದಿದೆ. ನನಗೆ ಗೊತ್ತು ಒಂದು ಸಲ 10,000 ಸಬ್ಸ್ಕ್ರೈಬರ್ ದಾಟಿದ ಮೇಲೆ ಅದ್ರ ವೇಗ ಪಡ್ಕೊಳ್ಳುತ್ತೆ, ಅದು ಬೇರೆ ಥರ ಹೋಗುತ್ತೆ ಅಂತ. ಸೊ ಹಾಗಾಗಿ ಶುಭವಾಗಲಿ ಸರ್ ನಿಮಗೆ ಸರ್. ಥ್ಯಾಂಕ್ ಯು. ಎಲ್ಲರೂ ನೋಡಿ ನಮ್ಮ ಚಾನಲ್. ಬಟ್ ನಿಮ್ಮ ಅನುಕೂಲ, ನಿಮ್ಮ ಕ್ವಶನ್ಸ್ ಕೇಳಿ ನಿಮ್ಗೆ ಉತ್ತರ ಸಿಗುತ್ತೆ. ಯೂಸ್ ಮೀ, ನನ್ನ ಉಪಯೋಗಿಸ್ಕೊಳ್ಳಿ ಅಷ್ಟೇ. ಚೆನ್ನಾಗಿ ನಾವು ಇವ್ರ ಥರ ಜೋರಾಗಿ ಓಡಾಡಿಕೊಂಡು ಮಾಡೋಕ್ಕಾಗಲ್ಲ. ಸೊ ನಮ್ಮನ್ನು ಉಪಯೋಗಿಸ್ಕೊಳ್ಳಿ ಅಷ್ಟೇ, ಬೇರೆ ಏನಿಲ್ಲ. ಎಲ್ಲಿವರೆಗೂ ನನ್ನ ಮಾತು ಕೇಳ್ತಿರೋ ಅಲ್ಲಿವರೆಗೂ ನಾನು ಮಾತಾಡ್ತಾ ಇರ್ತೀನಿ. ದಟ್ಸ್ ಆಲ್. ಥ್ಯಾಂಕ್ ಯು. ಒಳ್ಳೆಯದಾಗಲಿ. ಶುಭವಾಗಿ. ನಮಸ್ತೆ. ಗುರೂಜಿ ಏನು ಮಾಡೋದು, ನನ್ನ ಮಗ ಸರಿಯಾಗಿ ಓದಲ್ಲ, ನನ್ನ ಮಗಳು ಸರಿಯಾಗಿ ಓದಲ್ಲ, ಈಗ ಎಷ್ಟೊಂದು ಕಾಂಪಿಟೇಷನ್ ವರ್ಡು ಎಲ್ಲ ಮಾಡಿದೆ, ಟ್ಯೂಷನ್ಗೆ ಹಾಕ್ತೆ, ಆದೋ ಓದ್ತಾ ಇಲ್ಲ, ಏನು ಮಾಡೋದು ಅಂತ ಹೇಳ್ತಾ ಇರ್ತಾರೆ. ನಿಮಗೆ ಯಾವುದು ಶ್ರೇಷ್ಠವಾದ ಆಹಾರ, ಯಾವುದು ತುಂಬ ಶ್ರೇಷ್ಠವಾದದ್ದು ನಿಮ್ಮ ಪ್ರಕಾರ? ಸಸ್ಯಾಹಾರಿನೋ ಮಾಂಸಾಹಾರಿನೋ? ಸಸ್ಯಾಹಾರದಲ್ಲಿ ಹಣ್ಣುಗಳು, ತರಕಾರಿಗಳು ಯಾವುದು ಶ್ರೇಷ್ಠ ಅಂತ ಕೇಳಿದಾಗ ನೀವೇನು ಮಾಡ್ತೀರಿ? ನೀವು ಯಾವುದು ಆಹಾರ ತಿಂತಾ ಇದ್ದೀರೋ, ಯಾರೋ ಒಂದು ಹೇಳಿದ್ದೋ ಅಥವಾ ನಿಮ್ಗೆ ರುಚಿ ಕೊಟ್ಟದ್ದನ್ನು ಹೇಳ್ತಿರ್ತೀರಿ. ಬಟ್ ಶ್ರೇಷ್ಠವಾದ ಆಹಾರ ಭಗವಂತ ಕೊಟ್ಟದ್ದು, ಸೃಷ್ಟಿ ಕೊಟ್ಟದ್ದು ಯಾವುದಪ್ಪ ಅಂದರೆ, ನೀವು ನಿಮ್ಮ ತಾಯಿಯ ಗರ್ಭದಲ್ಲಿ ಇರುವಾಗ ನಿಮ್ಮ ತಾಯಿ ಏನನ್ನು ತಿಂದಿರ್ತಾರೋ ಅದು ಶ್ರೇಷ್ಠವಾದ ಆಹಾರ. ದಟ್ಸ್ ಆ್ಯಕ್ಟ್ ಲೈಕ್ ಆ್ಯಸ್ ಎ ವ್ಯಾಕ್ಸಿನೇಷನ್. ಫಾರ್ ಎಕ್ಸಾಂಪಲ್, ನಿಮ್ಮ ತಾಯಿ ಮಾಂಸಾಹಾರ ತಿಂದಿರ್ತಾರೆ ಅಂತ ಇಟ್ಕೊಳ್ಳಿ, ನಿಮಗೆ ಮಾಂಸಾಹಾರ ಶ್ರೇಷ್ಠ, ಸೃಷ್ಟಿ ಕೊಟ್ಟದ್ದು. ನೀವು ಅದು ಬದಲಾಯಿಸಂಗಿಲ್ಲ. ನೀವು ಮಾಂಸಾಹಾರ ತಿನ್ನೋದು ಪಾಪನೂ ಅಲ್ಲ. ಯಾಕೆಂದ್ರೆ ನೀನು ಗರ್ಭದಲ್ಲೇ ಇರಬೇಕಾದಾಗ, ನಿನಗೇನೂ ಗೊತ್ತಿಲ್ಲದಿದ್ದಾಗ, ಒಂದು ಅಣುವಾಗಿದ್ದಾಗ ನಿನಗೆ ಸಿಕ್ಕಿರತಕ್ಕಂಥ ಆಹಾರ ಮಾಂಸಾಹಾರ. ನಿಮ್ಮ ಅಮ್ಮ ಅದನ್ನು ತಿಂದಿರ್ತಾರೆ, ಅದು ಪ್ರಕೃತಿ ನಿಯಮದ ಸಲುವಾಗಿ ಅದನ್ನು ತಿಂದಿರ್ತಾರೆ. ನಿಮಗೆ ಯಾವಾಗಲಾರು ತಿನ್ನಿ, ಅದು ನಿಮಗೆ ಕೆಟ್ಟದ್ದಲ್ಲ, ಅದು ಸೃಷ್ಟಿ ಕೊಟ್ಟಿರ್ತಕ್ಕಂಥದ್ದು. ಈ ನಡುಮಧ್ಯೆ ಮಾಡ್ಕೊಂಡಿರ್ತಕ್ಕಂಥ ವ್ಯವಹಾರಗಳು ಮೂಲದಲ್ಲಿ ಪ್ರತಿಯೊಬ್ಬ ಮನುಷ್ಯನು, ನಾವೇನು ಉನ್ನತ ಜಾತಿ ಕೀಳು ಜಾತಿ ಅಂತ ಹೇಳ್ತೀವೋ, ಎಲ್ಲರೂ ಕೂಡ ಮಾಂಸಾಹಾರ ತಿಂದು ಬಂದವರೇ. ಹೇಗೆ ಹೇಳಿ? ಮನುಷ್ಯನ ಉಗಮಾದ ಎಲ್ಲಾಯಿತು? ಕಾಡೆಲ್ಲ ಮೊದಲು ಏನು ತಿಂದಿದ್ದು ಅವನು? ಪ್ರಾಣಿ ಮಾಂಸಾಹಾರ ತಿಂದೇ ಬಂದಿರೋದೆಲ್ಲರೂ. ಇವನು ಕೆಲವು ಶಾಸ್ತ್ರಗಳಲ್ಲಿ ಕೆಲವು ಕೇಳಿಬಿಡ್ತಾರೆ. ಸಪೋಸ್ ಏನಾರ ಮಾತಾಡಿದ್ರೆ ಶ್ಲೋಕ, ನಾನು ತರಂಗದಲ್ಲಿ ಓದಿದ್ದೀನಿ, ಕೆಲವು ಶ್ಲೋಕಗಳನ್ನು ಎಕ್ಸ್ಪ್ಲೈನ್ ಮಾಡಿ, ಹಿಂದೆ ಋಷಿಮುನಿಗಳು ಕೂಡ ಮಾಂಸಾಹಾರವನ್ನು ಸೇವಿಸ್ತಿದ್ರು. ರಾಮಾಯಣದಲ್ಲಿ ಸೀತೆ ರಾಮನಿಗೆ ಕರುವಿನ ಮಾಂಸವನ್ನು ಕೊಟ್ಟಿದ್ದಾರೆ ಅಂತ ಪುಸ್ತಕ ಎಕ್ಸ್ಪ್ಲೈನ್ ಕೊಟ್ಟಿದ್ದಾರೆ. ಸಪೋಸ್ ಯಾವುದೇ ಗ್ರಂಥ ಹೇಳಿದರೆ ರಿಸರ್ಚ್ ಮಾಡೋ ಸಿಗುತ್ತೆ ನಿಮಗೆ. ಹಿಂದೆ ಋಷಿಮುನಿಗಳು ಕೂಡ ಮಾಂಸಾಹಾರವನ್ನು ಸೇವಿಸ್ತಾ ಇದ್ರು ಅಂತ. ಇಲ್ಲಿ ಮಾಂಸಾಹಾರ ತಿನ್ನೋರೆಲ್ಲ ಕ್ರೂರಿಗಳಾಗಕ್ಕೆ ಸಾಧ್ಯವೇ ಇಲ್ಲ. ಮಾಂಸಾಹಾರವನ್ನು ತಿಂತಿದ್ರೂ ಕೂಡ ನಿಮ್ಮ ಮನಸ್ಸಿನ ಸ್ಥಿತಿ ಹೇಗೆ ಬೆಳವಣಿಗೆ ಆಗುತ್ತೆ, ಅದು ಕ್ರೂರತ್ವ ಬರೋದು. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ನಾನು ಕುಮಾರಸ್ವಾಮಿ ಲೇಔಟಲ್ಲಿದ್ದಾಗ ನಮ್ಮ ಮನೆ ಮುಂದ್ಗಡೆ ಪ್ರತಿನಿತ್ಯ ಯಾರೋ ಒಬ್ಬರು ಪೂಜೆ ಮಾಡೋರು, ಸೂರ್ಯ ನಮಸ್ಕಾರ ಮಾಡೋರು, ತುಳಸಿ ಪೂಜೆ ಮಾಡೋರು, ಮನೆ ಮುಂದೆಲ್ಲ ಕ್ಲೀನ್ ಮಾಡಿ ಎಲ್ಲ ಪ್ರತಿಯೊಂದು ಮಾಡ್ತಾಯಿದ್ರು ಅವರು. ಒಂದು ದಿನ ಹಸು ಬಂದ್ಬಿಟ್ಟಿದೆ. ಮೊದಲು ಹಸುಗೆ ಏನು ಮಾಡೋರು, ಹಸು ಮುಂದ್ಗಡೆ ಹೋದರೆ ಹಿಂದ್ಗಡೆ ಹಿಂಗೆ ನಮಸ್ಕಾರ ಮಾಡ್ಕೊಳ್ಳೋದು. ಹಸು ಬಂದು ಕರು ಆಗ್ತಾಯಿದೆ. ಕರು ಆಗ್ತಾಗ ಗಲೀಜಾಗ್ಬಿಡುತ್ತೆ, ದೊಣ್ಣೆ ತೊಗೊಂಡು ಹೊಡಿತಿದ್ದಾರೆ ಕರು ಆಗ್ತಿರತಕ್ಕಂಥ ಹಸುಗೆ. ಸೊ ನಮಗೆ ನೋಡಿ ಗಾಬರಿ ಆಗ್ಬಿಡ್ತು, ಏನಪ್ಪ ಕರು ಆಗ್ತಿದೆಯಲ್ಲ, ಗಲೀಜಾದ್ರಾಗಲಿ ಆಮೇಲೆ ಕ್ಲೀನ್ ಮಾಡ್ಕೋಬೋದು ಅನ್ನತಕ್ಕಂಥ ಕರುಣೆ ಅವ್ರ ಮನಸ್ಸಲ್ಲಿಲ್ಲ. ಪ್ರತಿದಿನ ತುಳಸಿ ಪೂಜೆ ಮಾಡಿ ಮೇಲ್ಗಡೆ ನಮಸ್ಕಾರ ಮಾಡೋದು ಏನು ಬಂದು ಪ್ರಯೋಜನ? ಅವರ ಆಹಾರ ಹೆಂಗೆ ಎಫೆಕ್ಟ್ ಆಗಿದೆ. ಆಮೇಲೆ ನಾವು ಹೋಗಿ ಅದು ನೋಡಿ ಪಾಪ ತೊಂದರೆ ಬೇರೆ ಆಗಿತ್ತು. ಸದ್ಯಕ್ಕೆ ಅವತ್ತು ನಮ್ಮ ತಂದೆ ನಮ್ಮ ಮನೆಗೆ ಬಂದಿದ್ದರು. ಆ ಕರು ಎಲ್ಲ ಹೆರಿಗೆ ಎಲ್ಲ ಮಾಡಿಸಿ ನೀವು ಕ್ಲೀನ್ ಆದಮೇಲೆ ಆ ಯಪ್ಪನ ನಾನು ಹುಡ್ಕೊಂಡು ಹೋಗಿ ಆ ಓನರ್ನ, ಆಮೇಲೆ ಹಸು ಕರುನ ಕೊಟ್ಟು ಕಳಿಸಿದ್ವಿ. ಯಾಕೆಂತಂದರೆ ರೈತರು ಅವ್ರಿಗೆ ಗೊತ್ತಿತ್ತು. ರೈತರು ನಮಗೆ ಗೊತ್ತಿತ್ತು. ಈಗ ನಾವು ಸ್ಪಂದಿಸ್ತಾ ಇದ್ವಿ, ಅದು ನಮ್ಮ ಕೆಲಸ ಆಗಿತ್ತು. ಅದು ಅವ್ರಿಗೆ ದಿನ ಪೂಜೆ ಮಾಡಿ ಹಿಂದ್ಗಡೆ ನಮಸ್ಕಾರ ಮಾಡ್ಕೊಳ್ಳೋರಿಗೆ ಗಲೀಜಾಗುತ್ತೆ ಅಂತ ಫೀಲಿಂಗ್ ಇತ್ತು. ಎಲ್ಲಿ ಬಂತು ನಿಮ್ಮ ಶ್ರೇಷ್ಠತೆ?
ಸೊ ಆಹಾರ ಆಹಾರ ಯಾಕೆ ಎಫೆಕ್ಟ್ ಆಗಲಿಲ್ಲ? ಆಹಾರ ಆಗೋದಿಲ್ಲ. ಇನ್ನೊಂದು ಸ್ಟ್ರಾಂಗ್ ಎಕ್ಸಾಂಪಲ್ ಬೇಕಾದ್ರೆ ನೀವು ಕರೆಕ್ಟಾಗಿ ಇದು ಡೈಲಾಗ್ ಹಾಕ್ಬೋದು. ಹೆಂಗೆ ಗೊತ್ತಾ? ಮಾಂಸ ಆಹಾರಕ್ಕಿಂತ ಕೆಟ್ಟದ್ದು ಕಾಫಿ, ಟೀ. ಹೆಂಗೆ ಉದಾಹರಣೆ ನೋಡಿ, ನೀವು ಕಾಫಿ ಕುಡಿದು ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ. ನೀವು ಕಾಫಿ ಕುಡಿತಿರ್ತೀರ 1 ತಿಂಗಳು 2 ತಿಂಗಳು, 4 ಗಂಟೆ ಡೈಲಿ ಕುಡಿತಿರ್ತೀರ. 11 ಗಂಟೆಗೆ 4 ಗಂಟೆ ಕುಡಿತೀರಾ. ನೀವು 4 ಗಂಟೆಗೆ ಕುಡಿಬೇಡಿ. ಏನಾಗುತ್ತೆ ಗೊತ್ತಾ? ಸ್ವಲ್ಪ ಏನೋ ಡಿಸ್ಟರ್ಬ್ ಆಗುತ್ತೆ, ತಲೆನೋವು ಬಂದಂಗೆ ಆಗುತ್ತೆ. ಹೌದಾನೆ? ಹೌದೌದು. ತುಂಬ ಜನ ಹೇಳ್ತಾರೆ, ಸಾಮಾನ್ಯ ಪ್ರಶ್ನೆ, ಅಯ್ಯೋ ಕಾಫಿ ಕುಡಿದಿಲ್ಲಪ್ಪ ತಲೆನೋವು ಬರುತ್ತೆ, ಕಾಫಿ ಕೊಡು ಫ್ರೆಶ್ ಆಗ್ತೀನಿ ಅಂತಾರೆ. ಟೀ ಕುಡಿದಾಗ ತಲೆನೋವು ಬರುತ್ತೆ, ಕುಡಿ ಅಂತ ಕೇಳ್ತಾರೆ. ಹೌದಲ್ಲ? ಅದೇ ನೀವು ಮಾಂಸಾಹಾರ ತಿನ್ನೋರು ಮಾಂಸ ತಿನ್ನೋದು ಬಿಟ್ಬಿಡಿ. ಮಾಂಸ ತಿನ್ನೋದು ವಾರಕ್ಕೋ 15 ದಿನಕ್ಕೆ ಕೆಲವರು ತಿಂತಾರೆ. ನೀವು ತಿನ್ನೋದಿಲ್ಲ, ನಿಮ್ಗೇನು ಆಗಲ್ಲ. ಮಾಂಸ ತಿನ್ನಿಲ್ಲಪ್ಪ ನನ್ನ ತಲೆನೋವು ಹೋಯ್ತದೆ, ತಿನ್ನಬೇಕು ಅನಿಸುತ್ತಾ? ಕೈ ಕಾಲು ನಡ್ಕೊ ಬರ್ತಾ ಇದೆ, ನಡ್ಕೊ ಬರುತ್ತೆ ಅನಿಸುತ್ತಾ? ಅಲ್ವಾ? ಸೊ ಮಾಂಸಾಹಾರಕ್ಕಿಂತ ಕೆಟ್ಟದ್ದು ಯಾವುದು? ಕಾಫಿ, ಟೀ. ನಿನ್ನ ಮೈಂಡನ್ನು ಚೇಂಜ್ ಮಾಡ್ತಾ ಇದೆ. ಯಾವ ಆಹಾರ ನಿನ್ನ ಮನಸ್ಥಿತಿಯನ್ನು ಬದಲಾಯಿಸುತ್ತೋ ಆ ಆಹಾರ ಕೆಟ್ಟದ್ದು. ಸೊ ಈಗ ಪ್ರತಿನಿತ್ಯ ನೀನು ಸಸ್ಯಾಹಾರಿ ಅಂದ್ಬಿಟ್ಟು ಬೆಳಗ್ಗೆ ಕಾಫಿ ಬೇಕಲ್ಲ ನಿನಗೆ, ಬೆಳಗ್ಗೆ ಕಾಫಿ ಬೇಕು, ಸಂಜೆ ಕಾಫಿ ಬೇಕು. ಏನು ನಾನು ಸಸ್ಯಾಹಾರಿ, ನಾನು ಮಾಂಸ ತಿನ್ನಲ್ಲ ಅಂತ ಹೇಳೋದು? ಬಟ್ ಅದು ಸಸ್ಯಾಹಾರಿನೇ ಅಂತ ಹೇಳ್ತಾರೆ. ಮನ್ಸು ಕೆಡ್ತಾ ಇದೆಯಲ್ಲ ನೀನು. ನೀನು ಏನಾರ ತಿನ್ನಪ್ಪ, ನಿನ್ನ ಮನ್ಸು ಕೆಡ್ತಿದ್ದೆ ಅಲ್ವಾ? ಕಾಫಿ ಕುಡಿದರೆ ತಲೆ ಕೆಡ್ತಾ ಇದೆ, ತಲೆನೋವು ಬರ್ತಿದೆ ಅಂದರೆ ನಿನ್ನ ದೇಹ ಟಾಕ್ಸಿಕೇಟ್ ಆಗಿದೆ. ಸಸ್ಯದಿಂದಲೇ ಬಂದಿರೋದು. ಹಾಗಾದ್ರೆ ಈಗ ಸಸ್ಯನಪ್ಪ, ಇದನ್ನು ಗಾಂಜಾನು ಸಸ್ಯನೇ, ಅದು ಕೊಡಿಟ್ಟಾಗ ಅದನ್ನು ತಿನ್ನಿರಿ, ಕುಡೀರಿ. ಯಾಕೆ ಅದನ್ನು ಇದು ಮಾಡಿದ್ದೀರಾ, ಬ್ಯಾನ್ ಮಾಡಿದ್ದೀರಾ? ಇನ್ನು ಬೇರೆ ಬೇರೆ ಎಲ್ಲ ಬರುತ್ತೆ, ಎಲ್ಲ ಸಸ್ಯದಿಂದಲೇ ಬರೋದು, ಎಲ್ಲದು ಭೂಮಿಯಿಂದಲೇ ಬರೋದು. ಸಸ್ಯವನ್ನು ತಿಳಿದೇ ಪ್ರಾಣಿಗಳು ಬೆಳೆದಿರೋದು. ಸೊ ಹಿಂಗೆ ವಾದ ಮಾಡೋಕ್ಕೆ ಹೋದಾಗ ಸಿಂಪಲ್ ಇದು. ಏನು, ನೀವು ಕಾಫಿ ಟೀ ಕುಡಿದ್ರು ಕೂಡ ನೀವು ನಾನ್ ವೆಜಿಟೇರಿಯನ್, ಅವ್ರಿಗಿನ್ನ ಕೀಳು ನೀವು. ಅವರು ನಾನ್ ವೆಜ್ ಬಿಟ್ಬಿಟ್ರೆ ಆರಾಮಾಗಿರ್ತಾರೆ, ಬೇಕು ಅನ್ಸೋದಿಲ್ಲ. ನಾನು ಬೇಡಪ್ಪ ಅಂದ್ರೆ ಏನು ನೋ ಪ್ರಾಬ್ಲಮ್. ಬಟ್ ನೀವು ಕಾಫಿ ಟೀ ಕೂಡ ಬಿಡೋಕ್ಕಾಗಲ್ಲ ನೀವು. ಸೊ ಈ ರೀತಿ ಅಡಿಕ್ಟ್ ಆದಾಗ ಸ್ಮೋಕಿಂಗು ಅದೆಷ್ಟು ಅಡಿಕ್ಟ್ ಆಗುತ್ತೆ. ನಾನ್ ವೆಜ್ಗಿಂತ ತುಂಬ ಕೆಟ್ಟದ್ದು. ಎಷ್ಟು ಜನ ವೆಜಿಟೇರಿಯನ್, ಎಷ್ಟು ಜನ ಸ್ಮೋಕ್ ಮಾಡ್ತಾರೆ? ವೆಜಿಟೇರಿಯನ್ಸ್ ಎಷ್ಟು ಜನ ಕಾಫಿ ಟೀ ಕುಡಿತಾರೆ? ಆಹಾರದ ವಿಷಯದ ಬಗ್ಗೆ ಇದೇ ಸರಿ ಇದೇ ತಪ್ಪು ಅಂತ ಹೇಳೋಕ್ಕಾಗಲ್ಲ. ನೀವು ಎಲ್ಲಿ ಹುಟ್ಟು ಬಂದಿರ್ತೀರೋ, ನಿಮ್ಮ ಸಂಸ್ಕಾರ ಎಲ್ಲಿರುತ್ತೋ ಅದು ತಿನ್ಕೊಂಡು ಬೆಳೀತಾ ಇರ್ತೀರ. ಅದು ಅತಿರೇಕಕ್ಕೆ ಹೋದಾಗ ಯಾವುದಾದರೂ ಕೆಟ್ಟದ್ದೇ, ಎಲ್ಲವೂ ವಿಷವೇ. ಸಸ್ಯಾಹಾರವೂ ಕೂಡ ಅತಿರೇಕಕ್ಕೆ ಹೋದಾಗ ವಿಷವೇ. ಅದು ಡೆವಲಪ್ ಆಗೋದು ಮನಸ್ಥಿತಿ. ಅವ್ರು ಹೆಂಗಿರ್ತಾರೆ, ಯಾರ ಜೊತೆ ಇರ್ತಾರೆ, ಹೇಗೆ ಮನಸ್ಸಿನ ತಿಳುವಳಿಕೆ ಇರುತ್ತೆ, ಆ ಅಪ್ಪ ಅಮ್ಮಗಳು ಹೇಗಿರ್ತಾರೆ, ಅದ್ರ ಮೇಲೆ ಗುಣಗಳು ಬರ್ತವೆ. ಆ ಗುಣದ ಮೇಲೆ ಆಹಾರ ಬರುತ್ತೆ. ಬರೀ ಆಹಾರ ತಿಂದ್ಬಿಟ್ರೆ ಎಲ್ಲರೂ ಕೆಟ್ಟವ್ರು ಆಗಿಬಿಡೋದಿಲ್ಲ. ತುಂಬ ಜನ ನಾನ್ ವೆಜಿಟೇರಿಯನ್ಸು ತುಂಬ ಒಳ್ಳೆ ಸೇವೆ ಮಾಡಿರೋರು, ತುಂಬ ಕರುಣೆ ಇರೋರು, ದಾನ ಮಾಡಿರೋರು ಬೇಕಷ್ಟು ಜನ ಇದ್ದಾರೆ. ತುಂಬ ಜನ ವೆಜಿಟೇರಿಯನ್ಸು ಕ್ರೂರಿಗಳಾಗಿದ್ದಾರೆ, ರೌಡಿಗಳಾಗಿದ್ದಾರೆ, ಅಂಡರ್ವರ್ಲ್ಡ್ ಡಾನ್ಗಳಾಗಿದ್ದಾರೆ. ಸೊ ಆಹಾರದ ಮೇಲೆ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ. ಆದರೆ ಆಹಾರ ಪದ್ಧತಿಯ ಜೊತೆಗೆ ಮುಖ್ಯವಾಗಿರತಕ್ಕಂಥ ಸತ್ಯದ ಅರಿವು, ದಟ್ ಈಸ್ ಕಾಲ್ಡ್ ಸ್ಪಿರಿಚುಯಾಲಿಟಿ, ಆಧ್ಯಾತ್ಮಿಕತೆ, ಪ್ರೀತಿ, ಮಮತೆ, ಕರುಣೆ, ಸೇವೆ, ತ್ಯಾಗ, ನನಗಾಗೋ ನೋವು ಬೇರೆಯವ್ನಿಗಾಗುತ್ತೆ ಅಂತಕ್ಕಂಥ ಚಿಂತನೆ, ನನಗೆ ಮೋಸ ಮಾಡೋದು ಇನ್ನೊಬ್ರಿಗೆ ಮೋಸ ಮಾಡೋದು ಅದೇ ನೋವಾಗುತ್ತೆ ಅಂತಕ್ಕಂಥ ಅರಿವು, ಇದು ಆಧ್ಯಾತ್ಮಿಕ ಚಿಂತನೆ ಪ್ರತಿಯೊಬ್ಬರಿಗೂ ಬರಬೇಕು. ಯಾವುದೇ ಧರ್ಮದಲ್ಲಾಗಲಿ ಈ ಅರಿವಿಲ್ಲದೆ ನೀನು ಯಾವುದೇ ಆಚಾರ ವಿಚಾರ ಮಾಡಿದ್ರೂ ಕೂಡ ಎಲ್ಲ ಡೊಂಗಿ. ಸಿನಿಮಾ ಸೆಲೆಬ್ರಿಟಿ ಆದಾಗ ಅಬ್ಸರ್ವ್ ಮಾಡ್ತಾರೆ ನೋಡಿ, ಅವ್ರಿಗೆ ಏನು ಗೊತ್ತಾ, ಈ ಎಷ್ಟೇ ಶಕ್ತಿವಂತರಾಗಲಿ ಹಣದ ಮದ ಇರುತ್ತೆ, ಅಧಿಕಾರದ ಮದ ಇರುತ್ತೆ, ರೂಪದ ಮದ ಇರುತ್ತೆ. ಮದ ಅನ್ನೋ ಒಂದು ಪದ ಉಪಯೋಗಿಸ್ತಾರೆ. ಆ ಮದ ಮತ್ತೇರಿದಾಗ ಅವರು ಮಾಡಿರ್ತಕ್ಕಂಥದ್ದು ಮತ್ತಿನ ಮನಸ್ಸಿನಲ್ಲಿ ಸುತ್ತಲೂ ಜನ ಇರ್ತಾರಲ್ಲ, ಅವರು ಮನಸ್ಸು ಮೇಲೆ ತುಂಬ ಪ್ರಭಾವ ಬೀರ್ತಾರೆ. ನಿನ್ನ ಸುತ್ತ ಯಾರ್ಯಾರು ಇದೆ ಅದೇ ಪರಿಸರ, ಅದನ್ನೇ ನಾವು ಸಂಸ್ಕಾರ ಅಂತ ಕರೆಯೋದು. ಈಗ ಒಂದು 10 ಜನ ಕುಳ್ತಿರ್ತಾರೆ. 10 ಜನ ಕುಡಿಯೋದ್ರಲ್ಲಿ ನಾನು ಎಷ್ಟೋ ಜನ ಪ್ರಾಕ್ಟಿಕಲಾಗಿ ಹೇಳ್ತೇನೆ. ಈ ಥರ ಪ್ರಾಕ್ಟಿಕಲ್ ಯಾರು ಹೇಳೋಕ್ಕಾಗಲ್ಲ. ನಮ್ಮ ಫ್ರೆಂಡ್ಸ್ ಇದ್ದಾರೆ, ಪಾರ್ಟಿ ಸೇರ್ತೀವಿ. ಅಲ್ಲಿ ಪಾರ್ಟಿ ಸೇರಿದಾಗ ಎಲ್ಲರೂ ಕುಡಿತಿರ್ತಾರೆ. 10 ಜನ 12 ಜನ 13 ಜನ ಕುಡಿತಿರ್ತಾರೆ. ಯಾವಾಗಲೂ ಪಾರ್ಟಿ ಸೇರಿದಾಗ ಆ ಪಾರ್ಟಿಲಿ ನಾನು ಇರ್ತೀನಿ. ನಾನು ಅಬ್ಸರ್ವ್ ಮಾಡಿದ್ದೀನಿ, ಒಬ್ಬರು ಕೆಡ್ತ ಮಾತಾಡಲ್ಲಪ್ಪ. ಎಲ್ಲ ಫನ್ ಮಾಡ್ತಾರೆ, ಖುಷಿ ಪಡ್ತಿರ್ತಾರೆ, ಆರಾಮಾಗಿ ಹೋಗ್ತಾರೆ. ಅದೇ ನೀವು ಈ ಲೋಕಲ್ ರೌಡಿ ಗುಂಪುಗಳು ಅವಿರ್ತ ನೋಡಿ, ಅಲ್ಲೋ ಕುಳಿತುಕೊಂಡಾಗ ಬರೀ ಪ್ಲ್ಯಾನು, ಸ್ಕೆಚ್ಚು, ಹೆಂಗೆ ಮಾಡೋಣ ಹಂಗೆ ಮಾಡೋಣ ಅಂತಿರ್ತಾರೆ. ಮೈಂಡ್ ಹೆಂಗೆ ಓಡ್ತಾ ಇರುತ್ತೆ, ಅರ್ಥ ಆಯ್ತಾ? ಅವ್ರ ಮೈಂಡ್ ಆ ಥರ ಓಡ್ತಾ ಇರುತ್ತೆ. ಆಗಿದ್ದು 10 ಏನು ಮಾಡ್ತಾರೆ, ಸುತ್ತಮುತ್ತಲಿರೋ ಹಣ ಹಂಗೆ ಮಾಡ್ಬೇಡ,
ಹಿಂಗೆ ಮಾಡ್ಬಿಡೋಣ ಕಣ, ಹೊಡೆದಾಕ್ ಬಿಡೋಣ, ಕೊಚ್ಚಾಕ್ ಬಿಡೋಣ ಅಂತಾನೆ. ಕೊಚ್ಚಾಕ್ ಬಿಡೋಣ ಅಂದ ಕಾಮನ್ ಆಗಿದ್ದಾಗ ಕೊಚ್ಚು ಅನ್ನೋದು ಕೆಟ್ಟದಾಗುತ್ತೆ ಕಣೋ ಅಂತಾನೆ ಕಾಮನ್ ಆಗಿದ್ದಾಗ. ಮತ್ತಲ್ಲಿದ್ದಾಗ ಹೌದು ಕಣ ಕೊಚ್ಚು ಬಿಡೋಣ ಅಂತಾನೆ. ಯಾಕೆ ಆ ಪದದ ಅರ್ಥ ಆಗಲ್ಲ, ಬಿಕಾಸ್ ಮನಸ್ಸು ಮತ್ತಲ್ಲಿದೆ. ಆ ಮತ್ತಿಗೆ ಪೂರಕವಾಗಿ ಸುತ್ತಿರ್ತಕ್ಕಂಥ ಜನರಿದ್ದಾರೆ, ಅವರೆಲ್ಲ ಲೋಕಲ್ ರೋಡಿಗಳ ಥರ ಥಿಂಕ್ ಮಾಡ್ತಿರ್ತಾರೆ. ಆ ಥಿಂಕ್ ಮಾಡಿದಾಗ ಇವರು ಮದದಲ್ಲಿರ್ತಾರೆ. ಆ ಕಿಕ್ಕೆಲ್ಲ ಏನು ಮಾಡ್ತಾರೆ, ಹೌದು ಕಣೋ ಸಖತ್ ಬುದ್ಧಿ ಕಲಿಸ್ಬೇಕು, ಹೇಳ್ಕೊಂಡು ಬಾರೋ ಅಂದಿರ್ತಾರೆ. ಆವಾಗ ಬಂದಿರ್ತಾರೆ, ಏನಾಗುತ್ತೆ ಆ ಕ್ಷಣದಲ್ಲಿ ಗೊತ್ತಾಗಲ್ಲ, ಹಂಗಾಗಿ ಹೋಗಿದ್ದಾರೆ. ಆವಾಗ ಯುಕ್ತಿ ಉಪಯೋಗಿಸ್ಬೇಕಾಗಿತ್ತು. ತಿಳುವಳಿಕೆ ಇಲ್ಲ. ಶಕ್ತಿ, ಯುಕ್ತಿ, ಭಕ್ತಿ, ಮುಕ್ತಿ ಅಂತ ಕರಿತೀವಿ. ನೀನು ಸಮಸ್ಯೆಗಳು ಬಂದಾಗ ಮೊದಲು ಶಕ್ತಿ, ದೇಹಶಕ್ತಿ, ಪ್ರಾಣಶಕ್ತಿ, ಮನಶಕ್ತಿಯನ್ನು ಉಪಯೋಗಿಸ್ಬೇಕು. ದೇಹಶಕ್ತಿ, ಪ್ರಾಣಶಕ್ತಿ, ಮನಶಕ್ತಿನ ಉಪಯೋಗಿಸಿ ಸಮಸ್ಯೆನ ಬಗೆಹರಿಸ್ಬೇಕು. ಅದಾಗಿಲ್ಲ ಅಂದಾಗ ಯುಕ್ತಿ ಈಕ್ವಲ್ ಟು ಶಕ್ತಿ. ಎಷ್ಟೇ ಪವರ್ಫುಲ್ ಆಗಿರೋ ಅದಕ್ಕೆ ಈಕ್ವಲ್ ಆಗಿರ್ತಕ್ಕಂಥದ್ದು ಯುಕ್ತಿ. ದಟ್ಸ್ ವಾಸ್ ಕೃಷ್ಣ ಎಕ್ಸ್ಪ್ಲೈನ್ಡ್. ಮಹಾಭಾರತ ಏನು ಹೇಳ್ತದ್ದು, ಬರೀ ಯುಕ್ತಿನೇ. ಕೃಷ್ಣ ಶಕ್ತಿ ಇರಲಿಲ್ವಾ? ಹಿಂಗೊಂದು ಬಿಟ್ರೆ ಮುಗಿದೋಗಿತ್ತಪ್ಪ. ದುರ್ಯೋಧನ ನಿಲ್ಸ್ಕೊಂಡು ಹೊಡೆದ್ಬಿಟ್ಟಿದ್ರೆ ಎಲ್ಲ ಸೈಲೆಂಟ್ ಆಗಿಬಿಟ್ಟಿರೋರು. ಡಮಾರು, ನೋ ಭಗವದ್ಗೀತೆ, ನೋ ಮಹಾಭಾರತ, ನೋ ಕುರುಕ್ಷೇತ್ರ, ಏನೂ ಇಲ್ಲ. ಇನ್ನೊಂದು ಸ್ಪಿರಿಚುವಾಲಿಟಿ ಉಪಯೋಗಿಸ್ಬೇಕು ಅಂದಿದ್ರೆ ದುರ್ಯೋಧನ ಕೂಡಾಕೊಂಡು ರೂಮಲ್ಲಿ ಎಲ್ಲ ದರ್ಶನ ತೋರಿಸ್ಬಿಟ್ಟು, ವಿಶ್ವರೂಪ ದರ್ಶನ ತೋರಿಸ್ತಾನಲ್ಲ ಹಂಗೇನೆ ದುರ್ಯೋಧನಿಗೆ ತೋರಿಸ್ಬಿಟ್ಟು, ನೋಡು ಎಲ್ಲ ನಾನೇ ಸೈಲೆಂಟಾಗಿರು, ಮುಗಿದೋಗಿತ್ತಾ? ಅದು ಬೇಡ, ಅವ್ನ ತಲೆ ಮೇಲೆ ಕೈ ಇಟ್ಬಿಟ್ಟು ಎನರ್ಜಿ ಪಾಸ್ ಮಾಡಿ ನಾನು ಹೇಳ್ದಂಗೆ ಕೇಳೋದು ಮುಗಿದೋಗಿತ್ತಾ? ಬಟ್ ಕೃಷ್ಣಿಗೆ ಎಲ್ಲ ಶಕ್ತಿ ಇತ್ತು, ಆದರೂ ಉಪಯೋಗಿಸ್ಲಿಲ್ಲ. ಶಕ್ತಿನೂ ಉಪಯೋಗಿಸಿಲ್ಲ, ಯಾವುದನ್ನು ಎನರ್ಜಿ ಏನೇನೂ ಉಪಯೋಗಿಸ್ಲಿಲ್ಲ. ದಟ್ ಮೀನ್ಸ್ ನ್ಯಾಚುರಲ್ಲಾಗಲಿ ಅದ್ರ ಪಡಗೋದಾಗಲಿ ಅವನು ಯುಕ್ತಿ ಉಪಯೋಗಿಸ್ತಾ ಜನಗಳಿಗೆ ಒಂದು ಸಂದೇಶವನ್ನು ಸಾರಕ್ಕೆ ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ಕಟ್ಕೊಟ್ಟಿರ್ತಕ್ಕಂಥ ಎಲ್ಲ ಕಥೆಗಳು ನಡೆದಿರುತ್ತದೆ. ಅದನ್ನು ಕಲಿಬೇಕು. ಯುಕ್ತಿ ಅರ್ಥ ಆಗ್ತಿದೆಯಾ? ನಾವು ಯುಕ್ತಿಯನ್ನು ಕಲಿತೇ ಇಲ್ಲ. ಅವನು ಈ ಕ್ಷಣದಲ್ಲಿ ಆ ಪರಿಸ್ಥಿತಿಯೇ ಅಲ್ಲ. ಅದಕ್ಕೆ ಕಾರಣ ಸಹವಾಸ. ನಿಮ್ಮ ಸುತ್ತಿರ್ತಕ್ಕಂಥ ಜನಗಳಿರಬೇಕು, ಜೊತೆಗೆ ಜ್ಞಾನ ಇರಬೇಕು. ಯಾವುದನ್ನು ಯಾವಾಗ ಹೇಗೆ ಉಪಯೋಗಿಸ್ಬೇಕು, ಅಧಿಕಾರವನ್ನು ಯಾವ ಕ್ಷಣದಲ್ಲಿ ನಾನು ಉಪಯೋಗಿಸ್ಬೇಕು, ಹಣ ಯಾವಾಗ ಉಪಯೋಗಿಸ್ಬೇಕು, ಅದು ಎಷ್ಟು ಪ್ರಯೋಜನ ಪಡಬೇಕು ಅಂತ ಜ್ಞಾನ ಇರಬೇಕು. ಜ್ಞಾನ ಕಡಿಮೆ ಇತ್ತು, ಉಳಿದೆಲ್ಲ ಮದ ಇತ್ತು. ಅಂದರೆ ಇದು ಆಹಾರಕ್ಕೂ ಮನುಷ್ಯನ ಸ್ವಭಾವ ಏನೇನು ಸಂಬಂಧ ಇಲ್ಲ. ಅದು ಜಾಸ್ತಿಗೆ ಎಫೆಕ್ಟ್ ಆಗೋದು ಯಾವುದು ಗೊತ್ತಾ? ಯಾವುದೇ ಆಹಾರ ಮನಸ್ಸನ್ನು ಕೆಡಿಸುತ್ತಲ್ಲ, ಮತ್ತು ಅದಕ್ಕೊಂದು ಇಂಟರ್ಲಿಂಕ್ ಇದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ? ನೀವು ಯಾವಾಗಲಾದ್ರು ಗಮನಿಸಿ ನೋಡಿ. ಇಷ್ಟು ತುಂಬ ಒಳ್ಳೆಯವ್ರಿಗಿರ್ತಾರೆ. ನೀವು ಒಳ್ಳೆಯವ್ರಿಗೆ ಕೂಡಿಸಿ ಎಕ್ಸ್ಪೆರಿಮೆಂಟ್ ಮಾಡಿ, ಒಳ್ಳೆಯವ್ರಿಗೆ ಕೂಡಿಸಿ ಅವ್ರ ಬಾಯಿಂದ ಕೆಟ್ಟ ಮಾತು ಬಂದ್ಬಿಡಿ ನೋಡೋಣ, ಬರೋಕ್ಕೆ ಸಾಧ್ಯನೇ ಇಲ್ಲ. ನೀವು ಕುಡಿಸ್ಬಿಟ್ಟು ಬಿಟ್ಟರೆ ಪದೇ ಪದೇ ಕುಡಿತಿರೋ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಹಾಯಾಗಿರ್ತಾರೆ. ದೇ ವಿಲ್ ಎಂಜಾಯ್ ದ ಕಿಕ್. ಮತ್ತನೇ ಎಂಜಾಯ್ ಮಾಡ್ತಾರೆ. ದೇಹ ಚೆನ್ನಾಗಿರಬೇಕು, ಮನಸ್ಸು ಚೆನ್ನಾಗಿರಬೇಕು. ಆವಾಗ ಒಳಗಡೆ ಯಾವ ಕೆಟ್ಟ ಮಾತು ಬರೋದಿಲ್ಲ. ಮನಸ್ಸಿಗೆ ಕೆಟ್ಟೋಗ್ಬಿಟ್ಟಿದ್ರೆ ಬರೀ ಕೆಟ್ಟ ಮಾತೇ ಬರುತ್ತೆ. ಕೆಟ್ಟ ಯೋಚನೆಗಳಿದ್ರೆ ಆ ಕೆಟ್ಟದೇ ಹೊರಗಡೆ ಬರುತ್ತೆ. ಸಬ್ಕಾನ್ಷಿಯಸ್ ಮೈಂಡ್, ಸುಪ್ತ ಮನಸ್ಸಲ್ಲಿ ಏನು ಸ್ಟೋರ್ ಆಗಿರುತ್ತೋ, ನಿನ್ನ ನೆನಪಿನಲ್ಲಿ ಯಾವ ಪದಗಳು, ವಾಕ್ಯಗಳು, ಬಿಹೇವಿಯರ್ಸು, ಭಾವನೆಗಳು ಸ್ಟೋರ್ ಆಗಿದೆಯೋ ಅದೇ ಹೊರಗಡೆ ಬರೋದು. ದ ಸ್ಟೋರಿಂಗ್ ಅದು ಇಂಪಾರ್ಟೆಂಟ್. ಮನಸ್ಸು ನಿರ್ಮಲವಾಗಿದ್ದು ಆರಾಮಾಗಿದ್ದರೆ ಮತ್ತು ಏನೂ ಮಾಡೋದಿಲ್ಲ. ಮನಸ್ಸು ಕೆಟ್ಟೋಗಿದ್ರೆ ಮಾತ್ರ ಮತ್ತು ಎಫೆಕ್ಟ್ ಆಗೋದು. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.